ವಿಶ್ವವಿಖ್ಯಾತ ಮೈಸೂರು ದಸರಾಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಕಾಡಿನಿಂದ ನಾಡಿನತ್ತ ಪ್ರಯಾಣ ಬೆಳೆಸಿದೆ ಗಜಪಡೆ. ವೀರನಹೊಸಹಳ್ಳಿಯಿಂದ ಗಜಪಡೆಯ ಆಗಮನ, ಅದ್ಧೂರಿಯಾಗಿ ಸ್ವಾಗತ ಕೂಡ ಮಾಡಿಕೊಳ್ಳಲಾಗಿದೆ. ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ನೇರ ದೃಶ್ಯಗಳು ನಾವೀಗ ಗಮನಿಸ್ತಾ ಇರೋದು. ಸಚಿವ ಈಶ್ವರ್ ಖಂಡ್ರೆ ಅವರು ಕೂಡ ಅಲ್ಲಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಹುಣಸೂರಿನ ವೀರನಹೊಸಹಳ್ಳಿಯಲ್ಲಿ ಗಜಪಡೆಗೆ ಅದ್ಧೂರಿ ಚಾಲನೆ, ಅದ್ಧೂರಿಯಾಗಿ ಬರಮಾಡಿಕೊಂಡಿರುವಂತಹ ದೃಶ್ಯ, ಸಚಿವರ ನೇತೃತ್ವದಲ್ಲೇ ಆಗ್ತಾ ಇರುವಂತಹ ದೃಶ್ಯ. ವಿಶ್ವವಿಖ್ಯಾತ ಮೈಸೂರು ದಸರಾ ಕೌಂಟೌನ್ ಪ್ರಾರಂಭ ಆಗಿದೆ. ಹಾಗಾಗಿ ಮೊದಲ ಹಂತವಾಗಿ ಗಜಪಡೆಯ ಆಗಮನ ಆಗಿರುವ ದೃಶ್ಯ. ಸಹಜವಾಗಿ ನಾವೆಲ್ಲ ಈ ವಿಶ್ವವಿಖ್ಯಾತ ದಸರಾ ನೋಡೋದಕ್ಕೆ, ಆ ಸಂಭ್ರಮಗಳನ್ನ ನೋಡೋದಕ್ಕೆ ಸಚಿವರು ಮಾತನಾಡುತ್ತಿದ್ದಾರೆ. ದಸರಾ ಮಹೋತ್ಸವ ಆಚರಿಸಲಾಗ್ತಾ ಇದೆ. ಈ ಮಹೋತ್ಸವದ ಅತ್ಯಂತ ಪ್ರಮುಖವಾದಂಥ ಆಕರ್ಷಣೆ ಅಂತ ಹೇಳಿದ್ರೆ ಜಂಬೂ ಸವಾರಿ. ಜಂಬೂ ಸವಾರಿ ಬಿಟ್ಟರೆ ದಸರಾ ಮಹೋತ್ಸವ ಆಗೋದಿಲ್ಲ. ಆ ಜಂಬೂ ಸವಾರಿಗೆ ಇವತ್ತು ಇಲ್ಲಿ ನಮ್ಮ ಅರಣ್ಯ ಇಲಾಖೆ ವತಿಯಿಂದ 9 ಆನೆಗಳು, ಒಟ್ಟಾಗಿ 14 ಆನೆಗಳನ್ನು ಈ ಜಂಬೂ ಸವಾರಿಯಲ್ಲಿ ಭಾಗವಹಿಸಲಿಕ್ಕೆ ಆಯ್ಕೆ ಮಾಡಲಾಗಿದೆ. ಇವತ್ತು 9 ಆನೆಗಳಿಗೆ ಇಲ್ಲಿಂದ ಮೈಸೂರಿಗೆ, ಅರಮನೆ ನಮ್ಮ ನಗರಿಯಾದಂಥ ಮೈಸೂರಿಗೆ ಪ್ರಯಾಣ ಮಾಡಲಿಕ್ಕೆ ಪೂಜೆ ಮಾಡಿ, ಸಾಂಪ್ರದಾಯಿಕವಾಗಿ ಹಿಂದೆ ಯಾವ ರೀತಿಯಲ್ಲಿ ಆನೆಗಳಿಗೆ ನಗರಕ್ಕೆ ಬೀಳ್ಕೊಡೆ ಮಾಡ್ತಾ ಇದ್ವಿ, ಅದೇ ರೀತಿಯಲ್ಲಿ ಇವತ್ತು ಇಲ್ಲಿ ನಾನು, ಮಾನ್ಯ ಮಹದೇವಪ್ಪನವರು, ಮಾನ್ಯ ವೆಂಕಟೇಶ್ರವರು, ಮಾನ್ಯ ಹರೀಶ್ ಗೌಡರು, ಮಾನ್ಯ ರವಿಕುಮಾರ್ ಅವರು, ಮಾನ್ಯ ಇತ್ತೀಚೆಗೆ ಎಲ್ಲ ಶಾಸಕರುಗಳು ಎಲ್ಲರೂ ಸೇರಿ ಇವತ್ತು ಪೂಜೆ ಮಾಡಿದ್ದೇವೆ. ಮತ್ತು ಇನ್ನೂ 5 ಆನೆಗಳು ಮುಂದಿನ ದಿನಮಾನಗಳಲ್ಲಿ ಇಲ್ಲಿಂದ ಮತ್ತೆ ನಗರಕ್ಕೆ ಹೋಗ್ತವೆ. 23ನೇ ತಾರೀಕಿಗೆ ಅರಮನೆಗೆ ಈ ಆನೆಗಳು ಇವತ್ತು ರೀಚ್ ಆಗ್ತವೆ. ಹೀಗಾಗಿ ನಾನು ಹಿಂದಿನ ಸಲ ಹೋದ ವರ್ಷ ನಿಶಾನೆ ಆನೆ ಅಂತೇಳಿ ಹೇಳಿ ಅರ್ಜುನ ಆನೆ ಎಲ್ಲರಿಗೆ ಮಾರ್ಗದರ್ಶನ. ವಿಶ್ವವಿಖ್ಯಾತ ಮೈಸೂರು ದಸರಾಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಕಾಡಿನಿಂದ ನಾಡಿನತ್ತ ಪ್ರಯಾಣ ಬೆಳೆಸಿದೆ ಗಜಪಡೆ. ವೀರನಹೊಸಹಳ್ಳಿಯಿಂದ ಗಜಪಡೆಯ ಆಗಮನ, ಅದ್ಧೂರಿಯಾಗಿ ಸ್ವಾಗತ ಕೂಡ ಮಾಡಿಕೊಳ್ಳಲಾಗಿದೆ. ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ನೇರ ದೃಶ್ಯಗಳು ನಾವೀಗ ಗಮನಿಸ್ತಾ ಇರೋದು. ಸಚಿವ ಈಶ್ವರ್ ಖಂಡ್ರೆ ಅವರು ಕೂಡ ಅಲ್ಲಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಹುಣಸೂರಿನ ವೀರನಹೊಸಹಳ್ಳಿಯಲ್ಲಿ ಗಜಪಡೆಗೆ ಅದ್ಧೂರಿ ಚಾಲನೆ, ಅದ್ಧೂರಿಯಾಗಿ ಬರಮಾಡಿಕೊಂಡಿರುವಂತಹ ದೃಶ್ಯ, ಸಚಿವರ ನೇತೃತ್ವದಲ್ಲೇ ಆಗ್ತಾ ಇರುವಂತಹ ದೃಶ್ಯ. ವಿಶ್ವವಿಖ್ಯಾತ ಮೈಸೂರು ದಸರಾ ಕೌಂಟೌನ್ ಪ್ರಾರಂಭ ಆಗಿದೆ. ಹಾಗಾಗಿ ಮೊದಲ ಹಂತವಾಗಿ ಗಜಪಡೆಯ ಆಗಮನ ಆಗಿರುವ ದೃಶ್ಯ. ಸಹಜವಾಗಿ ನಾವೆಲ್ಲ ಈ ವಿಶ್ವವಿಖ್ಯಾತ ದಸರಾ ನೋಡೋದಕ್ಕೆ, ಆ ಸಂಭ್ರಮಗಳನ್ನ ನೋಡೋದಕ್ಕೆ ಸಚಿವರು ಮಾತನಾಡುತ್ತಿದ್ದಾರೆ. ದಸರಾ ಮಹೋತ್ಸವ ಆಚರಿಸಲಾಗ್ತಾ ಇದೆ. ಈ ಮಹೋತ್ಸವದ ಅತ್ಯಂತ ಪ್ರಮುಖವಾದಂಥ ಆಕರ್ಷಣೆ ಅಂತ ಹೇಳಿದ್ರೆ ಜಂಬೂ ಸವಾರಿ. ಜಂಬೂ ಸವಾರಿ ಬಿಟ್ಟರೆ ದಸರಾ ಮಹೋತ್ಸವ ಆಗೋದಿಲ್ಲ. ಆ ಜಂಬೂ ಸವಾರಿಗೆ ಇವತ್ತು ಇಲ್ಲಿ ನಮ್ಮ ಅರಣ್ಯ ಇಲಾಖೆ ವತಿಯಿಂದ 9 ಆನೆಗಳು, ಒಟ್ಟಾಗಿ 14 ಆನೆಗಳನ್ನು ಈ ಜಂಬೂ ಸವಾರಿಯಲ್ಲಿ ಭಾಗವಹಿಸಲಿಕ್ಕೆ ಆಯ್ಕೆ ಮಾಡಲಾಗಿದೆ. ಇವತ್ತು 9 ಆನೆಗಳಿಗೆ ಇಲ್ಲಿಂದ ಮೈಸೂರಿಗೆ, ಅರಮನೆ ನಮ್ಮ ನಗರಿಯಾದಂಥ ಮೈಸೂರಿಗೆ ಪ್ರಯಾಣ ಮಾಡಲಿಕ್ಕೆ ಪೂಜೆ ಮಾಡಿ, ಸಾಂಪ್ರದಾಯಿಕವಾಗಿ ಹಿಂದೆ ಯಾವ ರೀತಿಯಲ್ಲಿ ಆನೆಗಳಿಗೆ ನಗರಕ್ಕೆ ಬೀಳ್ಕೊಡೆ ಮಾಡ್ತಾ ಇದ್ವಿ, ಅದೇ ರೀತಿಯಲ್ಲಿ ಇವತ್ತು ಇಲ್ಲಿ ನಾನು, ಮಾನ್ಯ ಮಹದೇವಪ್ಪನವರು, ಮಾನ್ಯ ವೆಂಕಟೇಶ್ರವರು, ಮಾನ್ಯ ಹರೀಶ್ ಗೌಡರು, ಮಾನ್ಯ ರವಿಕುಮಾರ್ ಅವರು, ಮಾನ್ಯ ಇತ್ತೀಚೆಗೆ ಎಲ್ಲ ಶಾಸಕರುಗಳು ಎಲ್ಲರೂ ಸೇರಿ ಇವತ್ತು ಪೂಜೆ ಮಾಡಿದ್ದೇವೆ. ಮತ್ತು ಇನ್ನೂ 5 ಆನೆಗಳು ಮುಂದಿನ ದಿನಮಾನಗಳಲ್ಲಿ ಇಲ್ಲಿಂದ ಮತ್ತೆ ನಗರಕ್ಕೆ ಹೋಗ್ತವೆ. 23ನೇ ತಾರೀಕಿಗೆ ಅರಮನೆಗೆ ಈ ಆನೆಗಳು ಇವತ್ತು ರೀಚ್ ಆಗ್ತವೆ. ಹೀಗಾಗಿ ನಾನು ಹಿಂದಿನ ಸಲ ಹೋದ ವರ್ಷ ನಿಶಾನೆ ಆನೆ ಅಂತೇಳಿ ಹೇಳಿ ಅರ್ಜುನ ಆನೆ ಎಲ್ಲರಿಗೆ ಮಾರ್ಗದರ್ಶನ
ವಿಶ್ವವಿಖ್ಯಾತ ಮೈಸೂರು ದಸರಾಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಕಾಡಿನಿಂದ ನಾಡಿನತ್ತ ಪ್ರಯಾಣ ಬೆಳೆಸಿದೆ ಗಜಪಡೆ. ವೀರನ ಹೊಸಹಳ್ಳಿಯಿಂದ ಗಜಪಡೆಯ ಆಗಮನ, ಅದ್ಧೂರಿಯಾಗಿ ಸ್ವಾಗತ ಕೂಡ ಮಾಡಿಕೊಳ್ಳಲಾಗಿದೆ. ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ನೇರ ದೃಶ್ಯಗಳು ನಾವೀಗ ಗಮನಿಸ್ತಾ ಇರೋದು. ಸಚಿವ ಈಶ್ವರ್ ಖಂಡ್ರೆ ಅವರು ಕೂಡ ಅಲ್ಲಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಹುಣಸೂರಿನ ವೀರನ ಹೊಸಹಳ್ಳಿಯಲ್ಲಿ ಗಜಪಡೆಗೆ ಅದ್ಧೂರಿ ಚಾಲನೆ, ಅದ್ಧೂರಿಯಾಗಿ ಬರಮಾಡಿಕೊಂಡಿರುವಂತಹ ದೃಶ್ಯ, ಸಚಿವರ ನೇತೃತ್ವದಲ್ಲೇ ಆಗ್ತಾ ಇರುವಂತಹ ದೃಶ್ಯ. ವಿಶ್ವವಿಖ್ಯಾತ ಮೈಸೂರು ದಸರಾ ಕೌಂಟೌನ್ ಪ್ರಾರಂಭ ಆಗಿದೆ. ಹಾಗಾಗಿ ಮೊದಲ ಹಂತವಾಗಿ ಗಜಪಡೆಯ ಆಗಮನ ಆಗಿರುವ ದೃಶ್ಯ. ಸಹಜವಾಗಿ ನಾವೆಲ್ಲ ಈ ವಿಶ್ವವಿಖ್ಯಾತ ದಸರಾ ನೋಡೋದಕ್ಕೆ, ಆ ಸಂಭ್ರಮಗಳನ್ನ ನೋಡೋದಕ್ಕೆ ಸಚಿವರು ಮಾತನಾಡುತ್ತಿದ್ದಾರೆ. ದಸರಾ ಮಹೋತ್ಸವ ಆಚರಿಸಲಾಗ್ತಾ ಇದೆ. ಈ ಮಹೋತ್ಸವದ ಅತ್ಯಂತ ಪ್ರಮುಖವಾದಂಥ ಆಕರ್ಷಣೆ ಅಂತ ಹೇಳಿದ್ರೆ ಜಂಬೂ ಸವಾರಿ. ಜಂಬೂ ಸವಾರಿ ಬಿಟ್ರೆ ದಸರಾ ಮಹೋತ್ಸವ ಆಗೋದಿಲ್ಲ. ಆ ಜಂಬೂ ಸವಾರಿಗೆ ಇವತ್ತು ಇಲ್ಲಿ ನಮ್ಮ ಅರಣ್ಯ ಇಲಾಖೆ ವತಿಯಿಂದ 9 ಆನೆಗಳು, ಒಟ್ಟಾಗಿ 14 ಆನೆಗಳನ್ನು ಈ ಜಂಬೂ ಸವಾರಿಯಲ್ಲಿ ಭಾಗವಹಿಸಲಿಕ್ಕೆ ಆಯ್ಕೆ ಮಾಡಲಾಗಿದೆ. ಇವತ್ತು 9 ಆನೆಗಳಿಗೆ ಇಲ್ಲಿಂದ ಮೈಸೂರಿಗೆ, ಅರಮನೆ ನಮ್ಮ ನಗರಿಯಾದಂಥ ಮೈಸೂರಿಗೆ ಪ್ರಯಾಣ ಮಾಡಲಿಕ್ಕೆ ಪೂಜೆ ಮಾಡಿ, ಸಾಂಪ್ರದಾಯಿಕವಾಗಿ ಹಿಂದೆ ಯಾವ ರೀತಿಯಲ್ಲಿ ಆನೆಗಳಿಗೆ ನಗರಕ್ಕೆ ಬೀಳ್ಕೊಡೆ ಮಾಡ್ತಾ ಇದ್ವಿ, ಅದೇ ರೀತಿಯಲ್ಲಿ ಇವತ್ತು ಇಲ್ಲಿ ನಾನು, ಮಾನ್ಯ ಮಹದೇವಪ್ಪನವರು, ಮಾನ್ಯ ವೆಂಕಟೇಶ್ರವರು, ಮಾನ್ಯ ಹರೀಶ್ ಗೌಡರು, ಮಾನ್ಯ ರವಿಕುಮಾರ್ ಅವರು, ಮಾನ್ಯ ಇತ್ತೀಚೆಗೆ ಎಲ್ಲ ಶಾಸಕರುಗಳು ಎಲ್ಲರೂ ಸೇರಿ ಇವತ್ತು ಪೂಜೆ ಮಾಡಿದ್ದೇವೆ. ಮತ್ತು ಇನ್ನೂ 5 ಆನೆಗಳು ಮುಂದಿನ ದಿನಮಾನಗಳಲ್ಲಿ ಇಲ್ಲಿಂದ ಮತ್ತೆ ನಗರಕ್ಕೆ ಹೋಗ್ತವೆ. 23ನೇ ತಾರೀಕಿಗೆ ಅರಮನೆಗೆ ಈ ಆನೆಗಳು ಇವತ್ತು ರೀಚ್ ಆಗ್ತವೆ. ಹೀಗಾಗಿ ನಾನು ಹಿಂದಿನ ಸಲ ಹೋದ ವರ್ಷ ನಿಶಾನೆ ಆನೆ ಅಂತೇಳಿ ಹೇಳಿ ಅರ್ಜುನ ಆನೆ ಎಲ್ಲರಿಗೆ ಮಾರ್ಗದರ್ಶನ. ವಿಶ್ವವಿಖ್ಯಾತ ಮೈಸೂರು ದಸರಾಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಕಾಡಿನಿಂದ ನಾಡಿನತ್ತ ಪ್ರಯಾಣ ಬೆಳೆಸಿದೆ ಗಜಪಡೆ. ವೀರನ ಹೊಸಹಳ್ಳಿಯಿಂದ ಗಜಪಡೆಯ ಆಗಮನ, ಅದ್ಧೂರಿಯಾಗಿ ಸ್ವಾಗತ ಕೂಡ ಮಾಡಿಕೊಳ್ಳಲಾಗಿದೆ. ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ನೇರ ದೃಶ್ಯಗಳು ನಾವೀಗ ಗಮನಿಸ್ತಾ ಇರೋದು. ಸಚಿವ ಈಶ್ವರ್ ಖಂಡ್ರೆ ಅವರು ಕೂಡ ಅಲ್ಲಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಹುಣಸೂರಿನ ವೀರನ ಹೊಸಹಳ್ಳಿಯಲ್ಲಿ ಗಜಪಡೆಗೆ ಅದ್ಧೂರಿ ಚಾಲನೆ, ಅದ್ಧೂರಿಯಾಗಿ ಬರಮಾಡಿಕೊಂಡಿರುವಂತಹ ದೃಶ್ಯ, ಸಚಿವರ ನೇತೃತ್ವದಲ್ಲೇ ಆಗ್ತಾ ಇರುವಂತಹ ದೃಶ್ಯ. ವಿಶ್ವವಿಖ್ಯಾತ ಮೈಸೂರು ದಸರಾ ಕೌಂಟೌನ್ ಪ್ರಾರಂಭ ಆಗಿದೆ. ಹಾಗಾಗಿ ಮೊದಲ ಹಂತವಾಗಿ ಗಜಪಡೆಯ ಆಗಮನ ಆಗಿರುವ ದೃಶ್ಯ. ಸಹಜವಾಗಿ ನಾವೆಲ್ಲ ಈ ವಿಶ್ವವಿಖ್ಯಾತ ದಸರಾ ನೋಡೋದಕ್ಕೆ, ಆ ಸಂಭ್ರಮಗಳನ್ನ ನೋಡೋದಕ್ಕೆ ಸಚಿವರು ಮಾತನಾಡುತ್ತಿದ್ದಾರೆ. ದಸರಾ ಮಹೋತ್ಸವ ಆಚರಿಸಲಾಗ್ತಾ ಇದೆ. ಈ ಮಹೋತ್ಸವದ ಅತ್ಯಂತ ಪ್ರಮುಖವಾದಂಥ ಆಕರ್ಷಣೆ ಅಂತ ಹೇಳಿದ್ರೆ ಜಂಬೂ ಸವಾರಿ. ಜಂಬೂ ಸವಾರಿ ಬಿಟ್ರೆ ದಸರಾ ಮಹೋತ್ಸವ ಆಗೋದಿಲ್ಲ. ಆ ಜಂಬೂ ಸವಾರಿಗೆ ಇವತ್ತು ಇಲ್ಲಿ ನಮ್ಮ ಅರಣ್ಯ ಇಲಾಖೆ ವತಿಯಿಂದ 9 ಆನೆಗಳು, ಒಟ್ಟಾಗಿ 14 ಆನೆಗಳನ್ನು ಈ ಜಂಬೂ ಸವಾರಿಯಲ್ಲಿ ಭಾಗವಹಿಸಲಿಕ್ಕೆ ಆಯ್ಕೆ ಮಾಡಲಾಗಿದೆ. ಇವತ್ತು 9 ಆನೆಗಳಿಗೆ ಇಲ್ಲಿಂದ ಮೈಸೂರಿಗೆ, ಅರಮನೆ ನಮ್ಮ ನಗರಿಯಾದಂಥ ಮೈಸೂರಿಗೆ ಪ್ರಯಾಣ ಮಾಡಲಿಕ್ಕೆ ಪೂಜೆ ಮಾಡಿ, ಸಾಂಪ್ರದಾಯಿಕವಾಗಿ ಹಿಂದೆ ಯಾವ ರೀತಿಯಲ್ಲಿ ಆನೆಗಳಿಗೆ ನಗರಕ್ಕೆ ಬೀಳ್ಕೊಡೆ ಮಾಡ್ತಾ ಇದ್ವಿ, ಅದೇ ರೀತಿಯಲ್ಲಿ ಇವತ್ತು ಇಲ್ಲಿ ನಾನು, ಮಾನ್ಯ ಮಹದೇವಪ್ಪನವರು, ಮಾನ್ಯ ವೆಂಕಟೇಶ್ರವರು, ಮಾನ್ಯ ಹರೀಶ್ ಗೌಡರು, ಮಾನ್ಯ ರವಿಕುಮಾರ್ ಅವರು, ಮಾನ್ಯ ಇತ್ತೀಚೆಗೆ ಎಲ್ಲ ಶಾಸಕರುಗಳು ಎಲ್ಲರೂ ಸೇರಿ ಇವತ್ತು ಪೂಜೆ ಮಾಡಿದ್ದೇವೆ. ಮತ್ತು ಇನ್ನೂ 5 ಆನೆಗಳು ಮುಂದಿನ ದಿನಮಾನಗಳಲ್ಲಿ ಇಲ್ಲಿಂದ ಮತ್ತೆ ನಗರಕ್ಕೆ ಹೋಗ್ತವೆ. 23ನೇ ತಾರೀಕಿಗೆ ಅರಮನೆಗೆ ಈ ಆನೆಗಳು ಇವತ್ತು ರೀಚ್ ಆಗ್ತವೆ. ಹೀಗಾಗಿ ನಾನು ಹಿಂದಿನ ಸಲ ಹೋದ ವರ್ಷ ನಿಶಾನೆ ಆನೆ ಅಂತೇಳಿ ಹೇಳಿ ಅರ್ಜುನ ಆನೆ ಎಲ್ಲರಿಗೆ ಮಾರ್ಗದರ್ಶನ